ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇನ್ನು ಅಬುದಾಬಿಯಲ್ಲಿ ಕನ್ನಡಿಗನಿಗೆ ಬರೋಬ್ಬರಿ 49 ಕೋಟಿ ರೂಪಾಯಿ ಲಕ್ಕಿ ಡ್ರಾ ಸಿಕ್ಕಿದೆ. ಅಬುದಾಬಿಯಲ್ಲಿ 49 ಕೋಟಿ ರೂಪಾಯಿ ಗೆದ್ದಿರುವಂತಹ ಶಾಂತನು ಅನ್ನುವಂತಹ ವ್ಯಕ್ತಿ, ಶಾಂತನು ಶೆಟ್ಟಿಗಾರ್. ಇವರು ಕಾಪು ತಾಲೂಕಿನವರು, ಕಟಪಾಡಿ ಮಟ್ಟು ಅನ್ನುವಂತಹ ಗ್ರಾಮದ ಮೂಲದವರು. ಇವರು ಶಾಂತನುಗೆ ಒಲಿತು ಬರೋಬ್ಬರಿ 49 ಕೋಟಿ ರೂಪಾಯಿ. ಅಬುದಾಬಿಯ ಬಿಗ್ ಟಿಕೆಟ್ ಲಕ್ಕಿ ಡ್ರಾನಲ್ಲಿ 20 ಮಿಲಿಯನ್ ದಿರ್ಹಂ ಬಹುಮಾನ ಸಿಗುತ್ತೆ. ಅಂದ್ರೆ ಅಬುದಾಬಿ ಕರೆನ್ಸಿ, ಭಾರತೀಯ ಕರೆನ್ಸಿಯಲ್ಲಿ ನೋಡಿದ್ರೆ ಬರೋಬ್ಬರಿ 49 ಕೋಟಿ ರೂಪಾಯಿ ಬಹುಮಾನ. ಅದು ಲಾಟ್ರಿ ಮತ್ತು ಮೊಮ್ಮಗಳು ಬಂದಿದ್ದಾಳೆ. ಅವರು ದೇವರ ಆಶೀರ್ವಾದ ಒಳ್ಳೇದಿರಲಿ. ಮತ್ತೆ ಎಂತ ಹೇಳೋದು, ಮಗ ತುಂಬ ಕಷ್ಟಪಟ್ಟು ಈ ಒಂದು ಇದಕ್ಕೆ ಬಂದಿದ್ದಾನೆ, ಒಳ್ಳೆಯ ರೀತಿಯಲ್ಲಿ ಇದ್ದಾನೆ. ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ ಎಲ್ಲ ಬೇಕಲ್ಲ. ಮತ್ತು ನನಗೆ ಒಂದು ಖುಷಿ, ಮಗ ಸೊಸೆ ಎಲ್ಲಿದ್ದರೂ ಸುಖವಾಗಿರಲಿ ಅಂತ ಅಷ್ಟೇ ಹಾರೈಸೋದು. ಫೋನ್ ಮೂಲಕ ಹೇಳಿದ್ರ? ಹಾಂ ಹೌದು, ಫೋನ್ ಮೂಲಕ ಹೇಳಿದ. ನಿನ್ನೆ ನನಗೆ ಹೀಗೆ ಸಿಕ್ಕಿದೆ ಲಾಟ್ರಿ ಅಂತ. ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ಆಗಲಿ, ನಾನು ಯಾವಾಗಲೂ ಒಂದು ಸಲ ಹೇಳ್ತಿದ್ದೆ, ನಿನಗೆ ಲಾಟ್ರಿ ಹೊಡಿದ್ರೆ ಏನು ಮಾಡ್ತೀವಿ ಮಗ ಅಂತ, ನೋಡುವ ಅಂತ ಹೇಳ್ತಿದ್ದಾಗ ಅಷ್ಟೇ. ಏನು ಗೊತ್ತಿಲ್ಲ, ಅದು ಅವನು ಬರಬೇಕಲ್ಲ. ಅದಕ್ಕೆ ಮತ್ತೆಂತ ಹೇಳೋದು. ಹಾಂ, ಮನೆ ದೇವರು ನಮ್ಮದು ಇದು ದೇವಿ ಅಮ್ಮನವರ ತಾಯಿ, ಪಲ್ಯೂರ್ಲಿ ವರ್ತೆ, ಮತ್ತು ಅಲ್ಲಿ ಜಟ್ಟಿನ ಅಂತ ಹೊರಗಡೆ ಉಂಟು, ಮತ್ತು ಚಾವುಂಡಿ ರಾವು ಎಲ್ಲ ಅಲ್ಲಿ ಉಂಟು ಮತ್ತೊಂದು ಕಡೆಯಲ್ಲಿ. ಹಾಂ, ಮನೆ ದೇವರ ಆಶೀರ್ವಾದದಲ್ಲೇ ಎಷ್ಟು ಒಳ್ಳೆಯದಾದದ್ದು ನಾವೆಲ್ಲ. ಹಾಂ, ಇವರು ನನ್ನ ಯಜಮಾನರು ಮಾಡ್ತಾರೆ. ಅವರೀಗ ಇಲ್ಲ, ಹೊರಗಡೆ ಹೋಗಿದ್ದಾರೆ, ಇವತ್ತೊಂದು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಹೋಗಿದ್ದಾರೆ. ಮನುಷ್ಯ ಜೀವನದಲ್ಲಿ ಅದೃಷ್ಟ ಅಂತ ಒಲಿದು ಬರುವುದು ಅದು ದೇವರ ಆಶೀರ್ವಾದದಿಂದ. ಹಾಗಿರುವಾಗ ನಾವು ಮನೆದೇವರನ್ನು ನಮ್ಮ ಹಿರಿಯರಿಂದ ಈ ತನಕ ನಾವು ಆರಾಧಿಸಿಕೊಂಡು ಬಂದ ಕಾರಣ ಈಗ ಏನೋ ಒಂದು ನಾವು ಉನ್ನತ ಸ್ಥಿತಿಗೆ ಏರಿದ್ದೇವೆ ಎನ್ನುವಂಥ ಒಂದು ಭಾವನೆ. ನಮ್ಮಲ್ಲಿ ಅಮ್ಮನೂರು ಅಂತ ಉಂಟು ಮೊದಲು, ಅದು ದೇವಿ ದುರ್ಗಾ ಪರಮೇಶ್ವರಿ. ಮತ್ತು ಇಲ್ಲಿ ಪಂಜುರ್ಲಿ ಮತ್ತು ವರ್ತೆ ಮತ್ತು ಚಾಮುಂಡಿ ಅದು ಹೊರಗಿರುವಂಥದ್ದು, ಮತ್ತು ದಾಲಬೈಕರ್ದೆ ಅಂತ ನಾವು ಹಿರಿಯರಿಂದಲೂ ಆರಾಧಿಸಿಕೊಂಡು ಬರುವಂಥ ದೇವರು ಇದು. ಹಾಗಿರುವಾಗ ಈ ಎಲ್ಲ ದೇವರ ಕೃಪೆಯಿಂದ ಈ ಒಂದು ಅದೃಷ್ಟ ಒಲಿದು ಬಂದಿದೆ ಎಂಬುದರಲ್ಲಿ ನಮಗೆ ಇದು ತೃಪ್ತಿ ಉಂಟು. ಹೌದು, ಆ ಮೊಮ್ಮಗಳಿಗೆ ನಾನು ಮೊದಲಾಗಿ ಹೇಳಿದ್ದೇನೆ, ಭಾಗ್ಯಲಕ್ಷ್ಮಿ ಬಂದಿದ್ದಾಳೆ ಅಂತ. ಹಾಗಿರುವಾಗ ಅವಳಿಗೆ ಅದೇ ಹೆಸರು ನೀವು ಇಟ್ಟರೆ ಒಳ್ಳೆಯದು ಅಂತ ಒಂದು ಭಾವನೆ. ದೇವರ ಚಾಕರಿ ಎಲ್ಲ ಮಾಡ್ತಾ ಇದ್ರು ಊರಿಗೆ ಬಂದಾಗ. ಹೌದು ಹೌದು. ಏನೆಲ್ಲ ಕೆಲಸ ಮಾಡ್ತಿದ್ರು ದೇವರ? ಅಲ್ಲ, ದೇವರದ್ದಂದರೆ ಇಲ್ಲಿ ಹೆಚ್ಚಾಗಿ ನಮ್ಮ ಮೊದಲಿಂದಲೂ ನಮ್ಮ ಅಪ್ಪ ತೀರಿ ಹೋದ ನಂತರ ನಮ್ಮ ಈ ದೈವರು ಇದೆಲ್ಲ ಮಾಡುವುದು ನನ್ನ ತಮ್ಮ ಇಲ್ಲಿ ಎಲ್ಲ ದೇವರ ಚಾಕರಿ ಮಾಡಬಾರ್ದು. ಹಾಗಿರುವಾಗ ಇದು ಎಲ್ಲ ನಡೀತಾ ಇದೆ, ಈಗಲೂ ಅವ ಮಾಡ್ತಾ ಇದ್ದಾನೆ. ಹಾಗಿರುವಾಗ ಆ ದೇವರು. ಸೊ ಅದೇ ದಿನ ರಾತ್ರಿ ನಮಗೆ ಫೋನ್ ಮೂಲಕ ಈ ವಿಷಯ ಗೊತ್ತಾಗಿತ್ತು. ಮತ್ತು ಭಾಳ ಖುಷಿ ಆಗ್ತಿದೆ. ಒಂದು ದೊಡ್ಡ ಅಮೌಂಟ್ ವಿನ್ ಆಗಿದ್ದಾರೆ, ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಇತ್ತೀಚೆಗೆ ಅವರಿಗೆ ಮಗು ಹುಟ್ಟಿದೆ. ಸೊ ಆ ಮಗು ಅದೃಷ್ಟವಾಗಿ ಅವರ ಪಾಲಿಗೆ ಬಂದಿದೆ. ಹಾಗೆ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ. ಅವರು ಆ್ಯಕ್ಚುಲಿ ಮಸ್ಕತ್ತಲ್ಲಿ ಸತತ 7 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಒಂದು ರಿಟೇಲ್ ಸೆಕ್ಟರಲ್ಲಿ ಸೇಲ್ಸ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅದೇ ಕೆಲಸ ಮಾಡ್ತಾ ಒಂದು ಸತತ 5 ವರ್ಷಗಳಿಂದ ಈ ಪ್ರಯತ್ನದಲ್ಲಿ ಲಾಟ್ರಿ ಟಿಕೆಟ್ ಇದರಲ್ಲಿ ಅವರು ತೊಡಗಿದ್ದಾರೆ. ಸೊ ರೀಸೆಂಟಾಗಿ ಈ ಒಂದು ಬಂಪರ್ ಬಹುಮಾನ ಅವ್ರ ಪಾಲಾಗಿದೆ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ನಾನು, ತಂದೆ ತಾಯಿ ಹಾಗೂ ದೊಡ್ಡಪ್ಪ ಮತ್ತು ಅಣ್ಣ ಅತ್ತಿಗೆ. ತಂದೆ ನಂದು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ. ಸೊ ಮುಂಚಿನವರು ಈ ನಮ್ಮ ಮಟ್ಟುಗುಳ್ಳ ಬೆಳೆಗಾರಿಕೆಯಲ್ಲಿ
ತೊಡಗಿದ್ದಾರೆ, ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.